ಎಸ್ ಸರ್, ಈ ಹಿಂದೆನೂ ಸಹ ಈ ಕಥೆಗಳು ತುಂಬಾ ಬಂದಿದೆ. ಅಂದ್ರೆ ಹಿಂದೂ ಮುಸ್ಲಿಮಿಗೆ ಓರಿಯೆಂಟೆಡ್ ಕಥೆಗಳು ತುಂಬಾ ಬಂದಿದೆ, ಧರ್ಮದ ಕಥೆಗಳು ತುಂಬಾ ಬಂದಿದೆ. ಇದೊಂಥರ ಬಿಗ್ ಚಾಲೆಂಜ್ ಅಂತ ಹೇಳ್ಬೋದು. ಈಗ 100ರಲ್ಲಿ 10 ಸಿನಿಮಾ ಈ ತರ ಬಂದಿರೋದು. ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಖಂಡಿತ ಸ್ಕ್ರಿಪ್ಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡುವಾಗ ಅಂಡ್ ಅಗೇನ್ ಡೈಲಾಗ್ ಪೋರ್ಷನ್ಸ್ ಅಂತ ಅಂದ್ಬಿಟ್ಟು ಮೇನ್ಲಿ ಇದು ಇವಾಗ ತುಂಬ ಪ್ರಶಂಸೆ ಆಯ್ತಿರೋದು ಡೈಲಾಗ್ ಪೋರ್ಷನ್ಸು. ಅಷ್ಟು ಸ್ಟ್ರಾಂಗೆಸ್ಟ್ ಡೈಲಾಗ್ನ ಯಾವ ಥರ ಇದು ಮಾಡಿದ್ರಿ ಇದೆಲ್ಲ ಇದೆಯಲ್ಲ, ಆವಾಗಿನಿಂದನೇ ಆ್ಯಕ್ಚುಲಿ ಚಾಲೆಂಜಸ್ ಸ್ಟಾರ್ಟ್ ಆಯಿತು. ಇದು ಹೇಳ್ಸಿದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಇವತ್ತಿಗೆ ನೋಡಿ, ಇವಾಗ ನೀವು ಸಿನಿಮಾ ನೋಡಿರೋದ್ರಿಂದ ನಿಮಗೂ ಕೂಡ ಅನಿಸಿದ್ದು ಅದೆಲ್ಲವೂ ಕೂಡ ನಗಣ್ಯ ಅನಿಸ್ಬಿಡುತ್ತೆ. ಯಾಕೆಂದರೆ ನಮಗೆ ಕಂಪ್ಲೀಟ್ಲಿ ಫೀಲ್ ಒಂದು ಆ್ಯಂಡ್ ಅಗೇನ್ ಹೇಳ್ತಾ ಇರೋದೆಲ್ಲವೂ ರೈಟ್ ಮೆಸೇಜ್ ಆಗಿರೋದ್ರಿಂದ ಯಾವುದೇ ಅಡ್ಡಿ ಆತಂಕ ಇಲ್ಲ. ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ 2 ಊರು ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ, ಜಾತ್ರೆ ಹೈಲೈಟ್ ಆಗಿದೆ. ಭೈರವಕೋಟೆ, ಕೆಂಪನಹಳ್ಳಿ. ಹೌದು, ಹೇಗನ್ಸುತ್ತೆ ಆ ಊರಿಂದ ರಿಯಾಕ್ಷನ್ ಬಂದಿದೆ ಯಾವ ತರ ಅಂತ? ಹೌದು, ಖಂಡಿತ. ಅದೇ ನಾವು ಅಲ್ಲಿ ಚಿಕ್ಕನಹಳ್ಳಿ ಅಂತ ನಾವು ಮಾಡೋದು ಶೂಟು, ಅದೇ ಜಾಗದಲ್ಲೇ ನಾವು ಇದು ಮಾಡಿದ್ದು. ಅದು ಕ್ರಿಯೇಟೆಡ್ ಅಂದರೆ ಭೈರವಕೋಟೆ ಮತ್ತು ಕೆಂಪನಹಳ್ಳಿ ಕ್ರಿಯೇಟೆಡ್. ಆ ಒಂದು ಅಂದರೆ ಆ ಹಳ್ಳಿ ಜನಕ್ಕೂ ಕೂಡ ಒಂದಷ್ಟು ಕಡೆ ಹೆಂಗೆ ಹೋಗಿತ್ತು ಅಂದರೆ ಅವರು ಸಿನಿಮಾ ಒಳಗಡೆ ಬಂದ್ಬಿಟ್ಟಿದ್ರು ಅವರು ಒಂದಷ್ಟು ಶೂಟಿಂಗ್ ಮಾಡುವಾಗ. ಸೊ ಅದು ತುಂಬ ಒಳ್ಳೆ ಜರ್ನಿ, ಒಂದು ಒಳ್ಳೆ ಲೊಕೇಶನ್ಸು ಮತ್ತು ಅದ್ಭುತವಾದಂತಹ ಒಳ್ಳೆ ಮೇಕಿಂಗು. ವೀನಸ್ ನಾಗರಾಜ್ ಮೂರ್ತಿ ಕ್ಯಾಮ್ರಾ ವರ್ಕು, ಪ್ರದೀಪ್ ವರ್ಮ ಅವ್ರ ಮ್ಯೂಸಿಕ್ಕು ಕಂಪ್ಲೀಟ್ಲಿ ಬ್ಲೆಂಡ್ ಆಗಿದೆ. ಇಡೀ ಸಿನಿಮಾ ತುಂಬ ಎಂಜಾಯ್ ಮಾಡಿದ್ದಾರೆ ಪ್ರೇಕ್ಷಕರು. ಎಸ್, ಫೈನಲ್ ಆಗಿ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ಹಾಗೆ ನಿಮ್ಮ ಸಿನಿಮಾ ನೋಡಬೇಕು ಅಂದರೆ ಏನು ಹೇಳ್ತೀರಾ? ನಮ್ಮ ಸಿನಿಮಾ ನಿಮ್ಮ ಮುಂದೆ ಬಂದಿದೆ. ಸೊ ನೀವೆಲ್ಲರೂ ಚಿತ್ರಮಂದಿರಕ್ಕೇ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ಅಭಿಪ್ರಾಯ ತಿಳಿಸ್ಬೇಕು ಆ್ಯಂಡ್ ನಮ್ಮೆಲ್ಲರ ಮೇಲೆ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ಸಂಗೀತ ಅವರೇ, ಫೈನಲ್ ಆಗಿ ಏನು ಹೇಳ್ತೀರಾ ಸಿನಿಮಾ? ಅದೇ, ಇದೇ ಜುಲೈ 5ನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗಿದೆ. ಒಂದು ಒಳ್ಳೆ ಸಂದೇಶ ಇದೆ, ಒಂದು ಒಳ್ಳೆ ಕತೆ ಇದೆ ನಮ್ಮ ಸಿನಿಮಾದಲ್ಲಿ. ನೀವೇನಾದರೂ ಬಂದು ನಮ್ಮ ಮೂವಿ ನೋಡಿದ್ರೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅನ್ನೋ ಒಂದು ಫೀಲ್ ಅಂತೂ ನಿಮಗೆ ಬಂದೇ ಬರುತ್ತೆ. ಅದನ್ನು ನಾವೆಲ್ಲರೂ ಅಶ್ಯೂರೆನ್ಸ್ ಕೊಡ್ತೀವಿ. ಸೊ ನೀವೆಲ್ಲರೂ ತಪ್ಪದೆ ಚಿತ್ರಮಂದಿರದಲ್ಲೇ ಮೂವಿ ನೋಡಿ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಎಸ್ ಸರ್, ಫೈನಲ್ ಆಗಿ ನಿಮ್ಮ ಕತೆ ಬಂದು ಬಿಗ್ ಸ್ಕ್ರೀನ್ ಮೇಲೆ ವರ್ಕೌಟ್ ಆಗಿದೆ. ಸೊ ಏನು ಹೇಳ್ತೀರಾ? ಅದೇ ವರ್ಕೌಟ್ ಆಗಿದೆ, ಅದೇ ಅದ್ಭುತವಾದಂಥ ರೆಸ್ಪಾನ್ಸ್. ಒಂದು ಭಾಳಷ್ಟು ಜನಕ್ಕೆ ಕಣ್ತುಂಬಿ ಬರ್ತಾ ಇದ್ದಾರಲ್ಲ ಥಿಯೇಟ್ರಿಂದ, ಅದೇ ನಮಗೆ ಪ್ರಶಸ್ತಿ ಇದ್ದಂಗೆ. ಹಾಗೆ ಇನ್ನೂ ಹೆಚ್ಚೆಚ್ಚು ಜನಗಳು ಬರಬೇಕು, ತುಂಬ ಜನಕ್ಕೆ ರೀಚ್ ಆಗಬೇಕು. ಈ ಒಂದು ಸಬ್ಜೆಕ್ಟ್ನ ಮಾಡೋ ಧೈರ್ಯ ನಾವು ಮಾಡಿದ್ದೀವಿ. ದಯವಿಟ್ಟು ಥಿಯೇಟರ್ ಕಡೆಗೆ ಬರುವಂಥ ಧೈರ್ಯ ನೀವು ಮಾಡಿ.